ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ವೈಶು ವೈ ವೈಶು ವೈಶು ಬಾಗ್ಲು ತೆಗಿ. ಸಮಾಧಾನ ಮಾಡ್ಕೊ ಅಂತ ಹೇಳಕ್ ಬಂದ್ಯಾ ವಿಕ್ಕಿ? ನನ್ ಜಾಗದಲ್ಲಿ ನೀನೇ ಇದೆಯಾ ಅಂತ ಅನ್ಕೋ. ನನಗಾಗಿರೋ ನೋವು ನಿನ್ಗೂ ಆಗಿದೆ ಅಂತ ಅನ್ಕೋ. ಅವಾಗ ಯಾರೋ ಒಬ್ರು ಬಂದ್ಬಿಟ್ಟು ಸಮಾಧಾನ ಮಾಡ್ಕೊ ಅಂತ ಹೇಳಿದ ತಕ್ಷಣ ನೀನ್ ಸಮಾಧಾನ ಮಾಡ್ಕೋತೀಯ? ನೀನ್ ಸಮಾಧಾನ ಮಾಡ್ಕೋತೀಯ ಹೇಳು? ವೈಶು, ನೀನ್ ಚೆನ್ನಾಗಿದ್ರೆ ಮನೆ ಜನ ಚೆನ್ನಾಗಿರ್ತಾರೆ, ಅವರೆಲ್ಲ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಈ ನೆಮ್ಮದಿ ಅನ್ನೋದು ಸಮಾಧಾನದಿಂದ ಮಾತ್ರ ಸಿಗಕ್ ಸಾಧ್ಯ. ಸಮಾಧಾನ ಮಾಡೋದ್ ಸುಲಭ, ಮಾಡ್ಕೊಳ್ಳೋದ್ ಕಷ್ಟ. ವೈಶು, ನನಗೆಲ್ಲ ಅರ್ಥ ಆಗುತ್ತೆ. ಒಬ್ಬ ಗಂಡಸು ಹಸೆ ಮನೆ ಮೇಲೆ ಕೂತು 3 ಗಂಟೆ ಹಾಕಿದ್ರೆ ಆ 3 ಗಂಟೆಯಲ್ಲಿ 100 ಜನಕ್ಕಾಗುವಷ್ಟು ನಂಟಿರುತ್ತೆ. ಅದನ್ನ ಮರೆಯೋಕ್ ಸಾಧ್ಯನೇ ಇಲ್ಲ. ಹಾಗಂತ ನಮ್ಮ ನೋವು ನಮ್ಮನ್ನೇ ತಿನ್ನಕ್ ಬಿಡಬಾರ್ದು ಅನ್ನೋದು ನನ್ನ ಉದ್ದೇಶ. ನನ್ನ ಜಾಗದಲ್ಲಿ ನಿಂತು ನೀನ್ ಯೋಚನೆ ಮಾಡಿದಿದ್ರೆ ನಿನ್ ಬಾಯಿಂದ ಈ ಮಾತು ಬರ್ತಿರ್ಲಿಲ್ಲ ವಿಕ್ಕಿ. ವೈಶು, ನಾನು ನಿನ್ ಜಾಗದಲ್ಲಿ ನಿಂತ್ಕೊಂಡೇ ಯೋಚನೆ ಮಾಡ್ತಾ ಇದ್ದೀನಿ. ನೀನು ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡು. ನೋಡು, ನೀನ್ ಟೈಮ್ ತಗೋ, ಪರವಾಗಿಲ್ಲ. ಆದ್ರೆ ವೈಶು, ನೀನ್ ಸಮಾಧಾನ ಮಾಡ್ಕೊಳ್ಳೇದೆ. ಯಾಕೆ ಗೊತ್ತಾ? ನನ್ನ ದೋಸ್ತ್ ನಿನ್ ಲೈಫಲ್ಲಿ ಮತ್ತೆ ಬಂದೇ ಬರ್ತಾನೆ, ನೋಡ್ತಾನೆ. ಹೋಗೋ ಹೋಗೋ. 3 ಗಂಟೆ ಹಾಕ್ಸಿ ನನ್ ಕಣ್ಣೀರ್ ಕಾರಣ ಆದವನೇ ನೀನು. ಇವಾಗ ಬಂದು ನಂಟಿನ್ ಮಾತಾಡ್ತಾ ಇದೀಯಾ? ನನ್ನ ಕುತ್ತಿಗೆಗೆ ಬಿದ್ದಿರೋ 3 ಗಂಟು ನಿನ್ನ ಕುತ್ತಿಗೆಗೆ ಉರುಳಾಗತ್ತೆ. ನೋಡ್ತಾ ಇರು. ವೈಶು ಅಕ್ಕ, ವೈಶು ಅಕ್ಕ, ಈಗ ನೀನ್ ಸಮಾಧಾನ ಮಾಡಕ್ ಬಂದ್ಯಾ? ನನ್ಗೋಸ್ಕರ 1 ನಿಮಿಷ ಬಾಗ್ಲು ತೆಗೀರಿ. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಬೇಗ ಹೋಗ್ತೀನಿ ಪ್ಲೀಸ್. ವೈಶು ಅಕ್ಕ, ಇಷ್ಟು ದಿನ ನಾನು ನಿಮ್ಮ ಕಣ್ಣೀರನ್ನ ನೋಡಿದ್ದೆ, ನಿಮ್ಮ ನೋವನ್ನು ನೋಡಿದ್ದೆ. ಆದರೆ ಇವತ್ತು ನಿಮ್ಮ ಪಾತ್ರ ಮಾಡಿದ್ಮೇಲೆ ಆ ನೋವಿನ ಆಳ ಏನು ಅಂತ ಗೊತ್ತಾಯ್ತು. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟು ದೊಡ್ಡ ನೋವನ್ನ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ ವೈಶು ಅಕ್ಕ. ನೀವಾಗಿದ್ದಕ್ಕೆ ಈ ನೋವನ್ನೆಲ್ಲ ನುಂಗಿದ್ದೀರ, ಕುಸಿದ್ ಬೀಳ್ದೆ ಎದ್ದು ನಿಂತಿದ್ದೀರ. ನಿಜಕ್ಕೂ ನಿಮಗೆ ಹ್ಯಾಟ್ಸ್ ಆಫ್ ವೈಶು ಅಕ್ಕ. ಸರಿ ವೈಶು ಅಕ್ಕ, ಹುಷಾರು. ವಾವ್, ಏನ್ ಜೋಡಿ ನಿಮ್ದು. ಮಗುನು ಚಿವುಟ್ತೀರಾ, ತೊಟ್ಲೂ ತೂಗ್ತೀರಾ. ನೀವಿಬ್ರು ಜೀವನದಲ್ಲಿ ಇದೆರಡೂ ಇಲ್ಲದೆ ಇರೋ ಹಾಗೆ ಮಾಡ್ತೀರ. ನನ್ನ ನೋವಿನ ಪ್ರತೀಕಾರ ಅಂದ್ರೆ ಇದೆ. ನೀವಿಬ್ರು ಯಾವ ಕಾರಣಕ್ಕೂ ಒಂದಾಗಬಾರ್ದು. ನಾನು ಒಂದಾಗಕ್ಕೂ ಬಿಡಲ್ಲ. ಮತ್ತೆ ಸ್ಪಂದನ ಅತ್ತಿಗೆ ಹೇಗಿದ್ದಾರೆ? ಪಾಪ ಸ್ಪಂದನ, ಈ ನಡುವೆ ಅವಳ ಹತ್ರ ಸರಿಯಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ. ನಮ್ಗಳಿಗೆ ನಮ್ಮ ನೋವೇ ದೊಡ್ಡದು ಅನಿಸ್ತಿದೆ.
ಆದರೆ ಅವಳೊಬ್ಳೇ ನೋಡು ಎಲ್ಲರ ನೋವನ್ನು ಅರ್ಥ ಮಾಡಿಕೊಂಡು ತನ್ನ ನೋವನ್ನು ಮುಚ್ಚಿಟ್ಕೊಂಡು ಬದುಕ್ತಾ ಇದ್ದಾಳೆ. ನಿಜ ಮಗ, ನಿಮ್ಮ ಮನೇಲಿ ನಿಜವಾಗ್ಲೂ ತ್ಯಾಗಮೂರ್ತಿ ಅಂತಂದ್ರೆ ಅದು ಸ್ಪಂದನ ಅದಕ್ಕೆ. ಅವರಪ್ಪ ಹೇಳಿದ ಒಂದೇ ಒಂದು ಮಾತಿಗೆ ತನ್ನ ಜೀವನನೇ ನಿನ್ನ ಕೈಗಿಟ್ಟು. ಅವತ್ತು ನೀನು ಮದುವೆಯಾಗಿ ಬಂದದ ದಿನ ಸ್ಪಂದನಾಥ್ಗೆ ಅವಮಾನ ಮಾಡಿ ಎಷ್ಟು ಕಣ್ಣೀರು ಹಾಕ್ಸಿದ್ರು. ಆದರೆ ಇವತ್ತು ಅದೇ ಸ್ಪಂದನಾಥ್ಗೆ ನಿಮ್ಮ ಮನೆಯವರ ಕಣ್ಣೀರು ಒರ್ಸೋಕೆ ನಿಂತಿದ್ದಾಳೆ ಕಣ. ನಮಗೆ ನೋವಾದರೆ ಸಡನ್ನಾಗಿ ಇನ್ನೊಬ್ಬರ ಹತ್ರ ಹೇಳ್ಕೊಂಡು ಆ ದುಃಖನ ಕಡಿಮೆ ಮಾಡ್ಕೊಳ್ಳುವಂಥವ್ರು ನಾವು. ಅಂಥದ್ರಲ್ಲಿ ಅಪ್ಪ ಅಮ್ಮ ಇಲ್ದಿರೋ ಒಂದು ಹೆಣ್ಣು ಎಲ್ಲಾರ ನೋವು ಜೊತೆಯಾಗಿ ನಿಂತಿದ್ದಾಳಲ್ಲ, ಸ್ಪಂದನಾಥ್ಗೆ ನಿಜವಾಗ್ಲೂ ಗ್ರೇಟ್ ಕಣ. ನಿಜ ರಾಜು, ಈ ನೋವಲ್ಲಿ ಸ್ಪಂದನನ ಜೊತೆ ಮಾತಾಡೋದಿರ್ಲಿ, ಅವಳ ಖುಷಿ ಏನು ಅಂತ ಕೇಳೋದು ಮರ್ತುಬಿಟ್ಟೆ. ವಿಕಿ, ಒಂದು ಹೆಣ್ಣಿಗೆ ಖುಷಿ ಎಲ್ಲಿ ಸಿಗುತ್ತೆ ಅನ್ಕೊಂಡಿದೀಯಾ? ತನ್ನ ಗಂಡನ ಜೊತೆ ಪ್ರೀತಿಯಾಗಿ 4 ಮಾತಾಡಿದ್ರೆ ಅದೇ ಸ್ವರ್ಗ. ಆ ಗಂಡನ ಜೊತೆ ಕೂತ್ಕೊಂಡು ಊಟ ಮಾಡಿದ್ರಂತೂ ಸ್ವರ್ಗಕ್ಕೂ ಮೀರಿದ್ದು ಮಗ. ಇದು ಒಳ್ಳೆ ಐಡಿಯಾ ರಾಜು. ಸ್ಪಂದನನ್ನ ಈ ಸಂಡೆನೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಲಂಚ್ಗೆ. ನಾವು ಹೊರಗೋಗಿ ತುಂಬಾ ದಿನ ಆಯ್ತು. ಅವಳು ಪಾಪ ಖುಷಿ ಆಗ್ತಾಳೆ ಅನ್ಸುತ್ತೆ. ಇದಪ್ಪ ಒಳ್ಳೆ ಹುಡುಗರ ಲಕ್ಷಣ ಅಂದ್ರೆ. ಮೊದ್ಲ ಕೆಲಸ ಮಾಡು, ಏನೇ ಡೌಟ್ ಇದ್ರು ನನಗೆ ಕಾಲ್ ಮಾಡು ಮಗ. ನನಗೊಂಚೂರು ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸೊ ಈಗ ಮನೇಲೆಲ್ಲ ಓಕೆನಾ? ಹಾಂ ಸರ್, ಎಲ್ಲ ಒಂದು ಲೆವೆಲಿಗೆ ಬಂದಿದೆ. ಇನ್ಮೇಲೆ ನಿಧಾನವಾಗಿ ಸರಿ ಹೋಗುತ್ತೆ. ದಟ್ಸ್ ಗುಡ್. ಸರ್, ನಂಗೆ ಕಾಲ್ ಬಂತು, ಮುಗಿಸ್ಕೊಂಡು ಸಿಗ್ತೀನಿ. ಓಕೆ. ಆಸ್ ಯೂಶುವಲ್ ಇವತ್ತು ಕೇಳಕ್ಕಾಗಲಿಲ್ಲ. ಇದ್ಯಾವ್ದು ಇದು ಬೇರೆ ಥರ ಇದೆಯಲ್ಲ? ಇದು ನಾನು ಮೆಡಿಕಲ್ ಓದಬೇಕಾದ್ರೆ ಯೂಸ್ ಮಾಡ್ತಾ ಇದ್ದಿದ್ದು ಸ್ಟೆಥೋಸ್ಕೋಪ್. ಇದು ಇಲ್ಲಿಗೆ ಹೇಗೆ ಬಂತು? ಎಸ್, ಸ್ಪಂದನಾನೇ ಇದನ್ನಿಲ್ಲಿಟ್ಟಿರೋದು. ಅಂದರೆ ಸಾಹಿತ್ಯ ಸ್ಪಂದನ ಮನೇಲೇ ಇದ್ದಾಳೆ. ಚಿಂತಡ ಮಾಡೋದು ಬೇಡ, ನನ್ನ ಸಾಹಿತ್ಯದ ಬಗ್ಗೆ ನಾನು ಈಗಲೇ ಕೇಳ್ತೀನಿ.